ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೋಬಯೋಟಿಕ್ಸ್ ಅನ್ನು ಉತ್ತಮ ಬ್ಯಾಕ್ಟೀರಿಯಾಗಳು ಎಂದು ಕರೆಯಲಾಗುತ್ತೆ. ಯಾಕಂದ್ರೆ ಇವು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವ ಸೂಕ್ಷ್ಮ ಜೀವಿಗಳ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ನಮ್ಮ ದೇಹದಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ವಾಸಿಸುತ್ತವೆ. ಅವುಗಳಲ್ಲಿ ಅನೇಕ ಸೂಕ್ಷ್ಮಾಣು ಜೀವಿಗಳು ದೇಹದ ಆರೋಗ್ಯಕ್ಕೆ ಸಹಾಯಕ. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳೇ ಪ್ರೋಬಯೋಟಿಕ್ಸ್. ಹಾಗಾಗಿ ನಮ್ಮ ದೇಹಾರೋಗ್ಯ ಕಾಯುವ ಪ್ರೋಬಯೋಟಿಕ್ಸ್ ಆಹಾರಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಇತ್ತೀಚೆಗೆ ಆರೋಗ್ಯ ಮತ್ತು ಪೋಷಣೆಯ ಕುರಿತು ನಡೆಯುವ ಚರ್ಚೆಗಳಲ್ಲಿ ಪ್ರೋಬಯೋಟಿಕ್ಸ್ ಎಂಬ ಪದವನ್ನ ನಾವು ಬಹಳ ಸಲ ಕೇಳ್ತಾ ಇರ್ತೇವೆ. ಪ್ರೋಬಯೋಟಿಕ್ಸ್ ಅನ್ನ ಸಾಮಾನ್ಯವಾಗಿ ಉತ್ತಮ ಬ್ಯಾಕ್ಟೀರಿಯಾಗಳು ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಅವು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವ ಸೂಕ್ಷ್ಮ ಜೀವಿಗಳ ಸಮತೋಲನವನ್ನ ಕಾಪಾಡಲು ಸಹಾಯ ಮಾಡುತ್ತವೆ. ಮಾನವನ ದೇಹದಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣುಜೀವಿಗಳು ಸಹಜವಾಗಿ ವಾಸಿಸುತ್ತವೆ. ಅವುಗಳಲ್ಲಿ ಕೆಲವು ನಮ್ಮ ಆರೋಗ್ಯಕ್ಕೆ ಹಾನಿಕಾರಿ. ಆದರೆ ಅನೇಕ ಸೂಕ್ಷ್ಮಾಣುಜೀವಿಗಳು ದೇಹದ ಆರೋಗ್ಯಕ್ಕೆ ಸಹಾಯಕವಾಗುತ್ತವೆ. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನ ಪ್ರೋಬಯೋಟಿಕ್ಸ್ ಅಂತ ಕರೀತಾರೆ. ಜೀರ್ಣಾಂಗ ವ್ಯವಸ್ಥೆ ನಮ್ಮ ದೇಹದ ಒಟ್ಟಾರೆ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಸಮರ್ಪಕ ಆಹಾರ ಪದ್ಧತಿ, ಒತ್ತಡ, ಅನಾರೋಗ್ಯ ಅಥವಾ ಆಂಟಿಬಯೋಟಿಕ್ ಔಷಧಿಗಳ ಹೆಚ್ಚಾದ ಬಳಕೆಯಿಂದ ದೇಹದಲ್ಲಿ ಬ್ಯಾಕ್ಟೀರಿಯಾಗಳ ಸಮತೋಲನ ಕೆಡಬಹುದು. ಇದರ ಪರಿಣಾಮವಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು, ಉಬ್ಬರ, ಮಲಬದ್ಧತೆ ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಮುಂತಾದ ತೊಂದರೆಗಳು ಉಂಟಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಪ್ರೋಬಯೋಟಿಕ್ ಆಹಾರಗಳು ನಮ್ಮ ಆರೋಗ್ಯ ಸುಸ್ಥಿರವಾಗಿರಲು ಸಹಾಯ ಮಾಡುತ್ತವೆ. ಪ್ರೋಬಯೋಟಿಕ್ಸ್ನ ಸಾಮಾನ್ಯ ಮೂಲಗಳು. ಮೊಸರು. ಹೌದು, ಪ್ರೋಬಯೋಟಿಕ್ಸ್ನ ಅತ್ಯಂತ ಸಾಮಾನ್ಯ ಮೂಲ ಅಂದ್ರೆ ಮೊಸರು. ಹಾಲನ್ನ ಹೆಪ್ಪು ಹಾಕಿದಾಗ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಮೊಸರು ತಯಾರಾಗುತ್ತೆ. ಊಟದಲ್ಲಿ ಮೊಸರು ಸೇವಿಸೋದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ವಿಶೇಷವಾಗಿ ಬೇಸಿಗೆ ಸಮಯದಲ್ಲಿ ದೇಹಕ್ಕೆ ತಂಪು ನೀಡುತ್ತೆ. ಮೊಸರಿನಿಂದ ತಯಾರಿಸಲಾದ ಮಜ್ಜಿಗೆ ಕೂಡ ಆರೋಗ್ಯಕರ ಪಾನೀಯವಾಗಿದೆ. ಮಜ್ಜಿಗೆಗೆ ಜೀರಿಗೆ, ಶುಂಠಿ ಅಥವಾ ಅಲ್ಪ ಪ್ರಮಾಣದಲ್ಲಿ ಉಪ್ಪು ಸೇರಿಸಿದ್ರೆ ಅದು ರುಚಿಕರವಾಗೋದರ ಜೊತೆಗೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಮೊಸರಿನಲ್ಲಿ ಕಂಡುಬರುವ ಆರೋಗ್ಯ ಸ್ನೇಹಿ ಜೀವಂತ ಬ್ಯಾಕ್ಟೀರಿಯಾಗಳು ಅಥವಾ ಪ್ರೋಬಯೋಟಿಕ್ಸ್ ಕರುಳಿನಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಉತ್ತೇಜಿಸುತ್ತವೆ. ಇದು ಜೀರ್ಣಕ್ರಿಯೆ ಸುಲಭವಾಗಲು ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆ ಉಬ್ಬರಿಕೆ, ಮಲಬದ್ಧತೆ ಮತ್ತು ಅತಿಸಾರದಂತಹ ಜೀರ್ಣಾಂಗಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಎದುರಾಗದಂತೆ ತಡೆಯಲು ನೆರವಾಗುತ್ತೆ. ಹುದುಗಿಸಿದ ಫರ್ಮೆಂಟೆಡ್ ಆಹಾರಗಳು. ಹುದುಗಿಸಿದ ಆಹಾರಗಳು ಕೂಡ ಪ್ರೋಬಯೋಟಿಕ್ಸ್ನ ಉತ್ತಮ ಮೂಲಗಳಾಗಿವೆ. ಇಡ್ಲಿ ಮತ್ತು ದೋಸೆ ಹಿಟ್ಟನ್ನ ಹುದುಗಿಸುವ ಪ್ರಕ್ರಿಯೆ ಇದಕ್ಕೆ ಉದಾಹರಣೆ. ಈ ಪ್ರಕ್ರಿಯೆಯಿಂದ ಧಾನ್ಯಗಳು ಮತ್ತು ಬೇಳೆಗಳು ಜೀರ್ಣವಾಗುವ ಸಾಮರ್ಥ್ಯ ಹೆಚ್ಚುತ್ತೆ. ಈ ಆಹಾರದೊಂದಿಗೆ ದೇಹಕ್ಕೆ ಹೆಚ್ಚಿನ ಪೋಷಕಾಂಶಗಳು ದೊರಕುತ್ತವೆ. ಇದರ ಜೊತೆಗೆ ನಮ್ಮ ದೈನಂದಿನ ಆಹಾರದಲ್ಲಿ ಇನ್ನೂ ಹಲವಾರು ಪ್ರೋಬಯೋಟಿಕ್ ಸಮೃದ್ಧ ಆಹಾರಗಳನ್ನ ಉಪಯೋಗಿಸಬಹುದು. ಉದಾಹರಣೆಗೆ ಉಪ್ಪಿನಕಾಯಿಯನ್ನ ಸಾಂಪ್ರದಾಯಿಕವಾಗಿ ಹುದುಗಿಸುವ ವಿಧಾನದಲ್ಲಿ ತಯಾರಿಸಿದ್ರೆ ಅವುಗಳಲ್ಲೂ ಸಹ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ. ವಿಶೇಷವಾಗಿ ಉಪ್ಪು ಮತ್ತು ಮಸಾಲೆಗಳಿಂದ ತಯಾರಿಸಲಾದ ನೈಸರ್ಗಿಕ ಹುದುಗಿದ ಉಪ್ಪಿನಕಾಯಿಗಳು ಜೀರ್ಣಾಂಗ ಆರೋಗ್ಯಕ್ಕೆ ಸಹಕಾರಿ. ಆದ್ದರಿಂದ ನಿಂಬೆಕಾಯಿ, ಮಾವಿನಕಾಯಿ, ಮಿಡಿ, ಹೇರಳೆಕಾಯಿ ಮತ್ತು ಇತ್ತೀಚೆಗೆ ಬಗೆ ಬಗೆಯ ತರಕಾರಿಗಳಿಂದ ತಯಾರಿಸಿದ ಉಪ್ಪಿನಕಾಯಿಯ ನಿಯಮಿತ ಸೇವನೆ ಒಳ್ಳೆಯದು. ಅಕ್ಕಿ ಗಂಜಿಯನ್ನ ಕೆಲವರು ರಾತ್ರಿ ಇಟ್ಟು ಬೆಳಗ್ಗೆ ಸೇವಿಸುವ ಪದ್ಧತಿಯೂ ಇದೆ. ಈ ಪದ್ಧತಿಯಲ್ಲೂ ಸಹ ಹುದುಗುವಿಕೆಯಿಂದ ಕೆಲವು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿಯಾಗುತ್ತವೆ ಅಂತ ತಿಳಿದು ಬಂದಿದೆ. ನಮ್ಮ ದೇಶದ ಕೆಲವು ಪ್ರದೇಶಗಳಲ್ಲಿ ಕಾಂಜಿ ಎಂಬ ಹುದುಗಿದ ಅಕ್ಕಿ ಪಾನೀಯವನ್ನ ತಯಾರಿಸಲಾಗುತ್ತೆ. ಇದು ದೇಹಕ್ಕೆ ಶಕ್ತಿ ನೀಡೋದರ ಜೊತೆಗೆ ಜೀರ್ಣಕ್ರಿಯೆಗೆ ಸಹ ಸಹಾಯ ಮಾಡುತ್ತೆ. ಮೊಸರು ಮತ್ತು ಸಕ್ಕರೆ ಸೇರಿಸಿ ತಯಾರಿಸುವ ಲಸ್ಸಿ ಕೂಡ ಪ್ರೋಬಯೋಟಿಕ್ ಪಾನೀಯವಾಗಿದೆ. ಇವುಗಳಲ್ಲಿರುವ ಜೀವಂತ ಬ್ಯಾಕ್ಟೀರಿಯಾಗಳು ಕರುಳಿನ ಆರೋಗ್ಯವನ್ನ ಉತ್ತಮವಾಗಿಡಲು ನೆರವಾಗುತ್ತವೆ.
ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ವಿವಿಧ ಪ್ರೋಬಯೋಟಿಕ್ ಪಾನೀಯಗಳು ಮತ್ತು ಯೋಗರ್ಟ್ ಉತ್ಪನ್ನಗಳು ಸಹ ದೊರೆಯುತ್ತಾ ಇವೆ. ಆದರೆ ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ತಯಾರಿಸಲಾದ ಸಾಂಪ್ರದಾಯಿಕ ಆಹಾರಗಳನ್ನು ಸೇವಿಸೋದೇ ಆರೋಗ್ಯಕರವಾಗಿದೆ. ಮನೆಯಲ್ಲಿ ರುಚಿಯಾಗಿ ತಯಾರಿಸಿದ ಆಹಾರಕ್ಕಿಂತ ಉತ್ತಮ ಆಹಾರವಿಲ್ಲ ಎಂಬುದನ್ನು ನಾವು ನೆನಪಿಡಬೇಕು. ಇವುಗಳ ಹೊರತಾಗಿ ಕೆಲವು ತರಕಾರಿಗಳನ್ನು ಸಹ ಹುದುಗಿಸುವ ಮೂಲಕ ಪ್ರೋಬಯೋಟಿಕ್ಸ್ ಯುಕ್ತ ಆಹಾರವಾಗಿ ಇಂದು ಬಳಸಲಾಗುತ್ತೆ. ಉದಾಹರಣೆಗೆ ಎಲೆಕೋಸು, ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಮತ್ತಿತರ ತರಕಾರಿಗಳನ್ನು ಹೆಚ್ಚು ಉಪ್ಪು ನೀರಿನಲ್ಲಿಟ್ಟು ಹುದುಗಿಸಲಾಗುತ್ತೆ. ಇವುಗಳು ಸಹ ಪ್ರೋಬಯೋಟಿಕ್ನ ಉತ್ತಮ ಮೂಲಗಳಾಗಿವೆ. ಇಂತಹ ಹುದುಗಿದ ಆಹಾರಗಳನ್ನು ಮಿತವಾಗಿ ಮತ್ತು ನಿಯಮಿತವಾಗಿ ಸೇವಿಸೋದ್ರಿಂದ ಕರುಳಿನ ಆರೋಗ್ಯ ಉತ್ತಮವಾಗಲು ಸಹಾಯವಾಗುತ್ತೆ. ಒಟ್ಟಾರೆ ಸರಿಯಾದ ಆಹಾರ ಪದ್ಧತಿ, ಹುದುಗಿದ ಆಹಾರಗಳ ನಿಯಮಿತ ಸೇವನೆ ಹಾಗೂ ಸಮತೋಲಿತ ಆಹಾರದಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯವನ್ನ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.